ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ಅಂಶು ಅಶೋಕ್ ಹೆಗ್ಡೆ. ಅದು ಇವತ್ತಿನ ಸಬ್ಜೆಕ್ಟ್ ಅಂತದ್ದು. ಇವತ್ತಿನ ಸಬ್ಜೆಕ್ಟು ಆಕ್ಚುಲಿ ಈಸ್ ಅ ವೆರಿ ಸೆನ್ಸಿಟಿವ್ ಒನ್, ಪ್ಲಸ್ ಏನು ಅಂತಂತಂದ್ರೆ ವೆರಿ ಮಚ್ ರಿಕ್ವೈರ್ಡ್. ಏನು ಅಂತ ಕೇಳಿ. ಏನು ಅದನ್ನೇ ಕೇಳಿದಾಗಲೇ ಇವತ್ತಿನ ಸಬ್ಜೆಕ್ಟ್ ಇಲ್ಲ. ಓಕೆ, ಯಾವುದೇ ಸಂದರ್ಭ ಇರಲಿ, ವಾಟ್ ಎವರ್ ದ ಸಿಚುವೇಶನ್ ಇಸ್, ಒಬ್ರನ್ನೊಬ್ರು ಬಿಟ್ಕೊಡಬಾರ್ದು. ಯಾರನ್ನ? ಗಂಡ ಹೆಂಡತಿನ, ಹೆಂಡತಿ ಗಂಡನ್ನ. ಸೊ ದಟ್ ಈಸ್ ದ ಥಿಂಗ್. ಸಿ, ವೇರ್ ಎವರ್ ಅ ರಿಲೇಶನ್ಶಿಪ್ ಇಸ್ ದೇರ್, ವೆದರ್ ಇಟ್ ಈಸ್ ಹಸ್ಬೆಂಡ್ ವೈಫ್ ಅಥವಾ ಪೇರೆಂಟ್ಸ್ ಆಗಲಿ, ಫ್ರೆಂಡ್ಸ್ ಆಗಲಿ, when you stand by each other, it is firmly standing by each other. Okay, so we definitely need to have each other's back. Okay, so ಒಂದು ಸಪೋರ್ಟ್ ಸಿಸ್ಟಮ್ ಅಂತ ನಾವು ಏನು ಹೇಳ್ತೀವಲ್ವಾ, ಸೊ ಪರ್ಟಿಕ್ಯುಲರ್ ಸಪೋರ್ಟ್ ಸಿಸ್ಟಮು ಏನೇ ಸಂದರ್ಭ ಬರಲಿ ಇರಲೇಬೇಕು. ನೀವೇನು ಹೇಳ್ತೀರಾ? ಅಲ್ಲ, ಅದು ಕರೆಕ್ಟು. ಬಟ್ ಈಗ ಕೆಲವೊಂದು ಸಂದರ್ಭಗಳು ಏನು ಅಂತ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ. ಕೆಲವೊಂದು ಸಂದರ್ಭಗಳು ಅಂತಂತಂದರೆ, ಬೈ ಚಾನ್ಸ್ ಇನ್ ಲೈಫ್ ಯಾವುದೇ ಮೂಮೆಂಟಲ್ಲಿ ಆಗಲಿ, ಇಫ್ ದೇರ್ ಇಸ್ ನಥಿಂಗ್ ವಿತ್ ಯು, ಓಕೆ, ವೆದರ್ ಇಟ್ ಈಸ್ ಫೈನಾನ್ಷಿಯಲಿ ಆಗಲಿ ಅಥವಾ ನಿಮ್ಗೆ ಯಾವುದಾದ್ರೂ ಮೋರಲ್ ಸಪೋರ್ಟ್ ಸಿಗೋ ಟೈಮಲ್ಲಿ, ಆ ಪರ್ಟಿಕ್ಯುಲರ್ ಮೂಮೆಂಟಲ್ಲಿ ಅದರ್ ಪಾರ್ಟ್ನರ್ ಶುಡ್ ನಾಟ್ ಬ್ಯಾಕ್ ಔಟ್ ಇಸ್ ದ ಥಿಂಗ್. ವೆದರ್ ಇಟ್ ಈಸ್ ಫೈನಾನ್ಷಿಯಲ್ ಅಥವಾ ಮೆಂಟಲ್ ಸಪೋರ್ಟ್ ಆಗಲಿ ಇರಲೇಬೇಕು ಅನ್ನೋದು ಒಂದು ಸ್ಟ್ರಾಂಗ್ ಆಗಿ, ಫರ್ಮ್ ಆಗಿ ಆ ರಿಲೇಶನ್ಶಿಪ್ಪಲ್ಲಿ ಇರಲೇಬೇಕು. ಬಿಕಾಸ್ ಅದು ನಿಮ್ಮ ರಿಲೇಶನ್ಶಿಪ್ಗೆ ಒಂದು ಸ್ಟ್ರಾಂಗ್ ಬೇಸು. ನೀವೇನು ಹೇಳ್ತೀರಾ? ಏನು ಅಂತಂದರೆ, ಕೇವಲ ಅಷ್ಟೇ ಅಂತ ಹೇಳೋಕ್ಕಾಗಲ್ಲ. ಬಟ್ ಒಂದೇನು ಅಂತಂದರೆ, ಉದಾಹರಣೆಗೆ ಗಂಡನೇ ಈಗ ಮನೇಲಿರ್ಬೋದು ಅಥವಾ ಇನ್ನೊಂದೇನೋ ಒಂದು ಸಣ್ಣ ಪುಟ್ಟ ಜಗಳ ಆಗ್ಬೋದು. ಆ ಟೈಮ್ನಲ್ಲಿ ಗಂಡನಿಗೆ ಎಲ್ಲರ ಮುಂದೆ ಬೈಯೋದು ಅಥವಾ ಅದು ಸರಿನಾ ತಪ್ಪ, ಅದು ಆಮೇಲೆ ಯೋಚನೆ ಮಾಡೋದು. ಎಲ್ಲರ ಮುಂದೆ ಹೆಂಡ್ತಿನ ಗಂಡಂಗೆ ಬೈದು ಬಿಟ್ರೆ ಗಂಡಂಗೆ ಏನಪ್ಪ ಎಲ್ಲರೂ ಬೈತಿದ್ದಾರೆ, ಇವಳು ಬೈತಿದ್ದಾಳೆ ಅಂತ. ಆ ಟೈಮ್ನಲ್ಲಿ ಸಿಚುವೇಶನ್ ಅನ್ನ ಹ್ಯಾಂಡಲ್ ಮಾಡೋದಿರುತ್ತಲ್ಲ, ಎದುರುಗಡೆ ಅಪ್ಪ ಅಮ್ಮನೇ ಇರಬಹುದು ಅಥವಾ ಅಣ್ಣ ತಮ್ಮಂದನೇ ಇರಬಹುದು. ಆ ಸಿಚುವೇಶನ್ ಅನ್ನ ಹ್ಯಾಂಡಲ್ ಮಾಡಿ ತನ್ನ ಗಂಡಂದು ತಪ್ಪಿದ್ರು ಕೂಡ ಈ ಕಡೆ ರೂಮಲ್ಲಿ ಕರೆದ್ಬಿಟ್ಟು, ನಾನಲ್ಲಿ ಏನು ಮಾತಾಡಿಲ್ಲ ಅಥವಾ ನಿಮ್ಮ ಪರವಾಗಿ ನಿಂತ್ಕೊಂಡೆ, ನೋಡೋಣ, ಯೋಚನೆ ಮಾಡೋಣ, ಅವ್ರ ಮನಸ್ಸಿನಲ್ಲಿ ಏನಿದೆ ಅದನ್ನ ಅರ್ಥ ಮಾಡ್ಕೊತೀನಿ ಅಂತೇಳಿ ಈ ಕಡೆ ಬಂದು ರೂಮ್ನಲ್ಲಿ ಬಂದು, ನೀವು ಮಾಡ್ತಾ ಇರೋದು ತಪ್ಪು, ತಿದ್ದುಕೊಳ್ಳಿ. ಅದೇ ಎಲ್ಲರ ಮುಂದೆನೆ ಬೈದ್ಬಿಟ್ರೆ ಅದೇನಾಗುತ್ತೆ, ಗಂಡ ಹೆಂಡತಿ ಸಂಬಂಧದ ಮಧ್ಯದಲ್ಲೂ ಏಟ್ಗಳು ಬಿದ್ದು ಹೋಗುತ್ತೆ. ಹಾಗೇನೆ ಹೆಂಡತಿ ಈಗ ಏನಾಗುತ್ತೆ, ಈಗ ಅತ್ತ ಸೊಸೆ ಇದರಲ್ಲೆಲ್ಲ ಇರುತ್ತೆ, ಅಂದ್ರೆ ಜಾಯಿಂಟ್ ಫ್ಯಾಮಿಲಿಯಲ್ಲಿ. ಆಗ್ಲೂ ಕೂಡ ಏನ್ ಗೊತ್ತಾ, ಹೆಂಡತಿದು ತಪ್ಪಿರ್ಬೋದು ಅಥವಾ ತಪ್ಪಿಲ್ಲದೆ ಇರಬಹುದು. ಯಾಕಂತಂದ್ರೆ ಈ ಅತ್ತೆ ಮಾವ ಎಲ್ಲ ಕೆಲವರು ವಯಸ್ಸಾಗಿರ್ತಾರೆ, ಅವರದ್ದೇ ಆದಂಥದ್ದು ಒಂದಿರುತ್ತೆ. ಅವ್ರಿಗೆ ಈಗಿಂದೆಲ್ಲ ಹೊಂದ್ಕೊಂಡು ಹೋಗಕ್ಕೆ ಕಷ್ಟ ಆಗುತ್ತೆ. ನಾವು ಹೇಳಿದ್ದೇ ಆಗ್ಬೇಕು ಅಂತ, ಅದು ಸರಿಯಲ್ಲ ಅಂತ ಗೊತ್ತಿದ್ರು ಕೂಡ ನೀವು ಮಾಡಿದ್ದೇ ಸರಿ ಅಂತ ಹೇಳ್ಬಿಟ್ಟು ಹೆಂಡತಿಗೆ ಸ್ವಲ್ಪ ಸಮಾಧಾನ ಮಾಡಿ, ಅಪ್ಪ ಅಮ್ಮ ಹೇಳ್ತಿರೋದೇ ಸರಿ, ಅದು ಹಿಂಗೆ ಅಂತ ಈ ಕಡೆ ಹೋದಾಗ, ಅಂದ್ರೆ ಅದೇ ರೂಮ್ನಲ್ಲಿ ಅಥವಾ ಇನ್ನೊಂದೇನೋ ಪ್ರೈವೇಟ್ ಪ್ಲೇಸಲ್ಲಿ, ಅದಲ್ಲ ಪಾಪ ಅವ್ರಿಗೆ ವಯಸ್ಸಾಗಿದೆ, ಅವ್ರ ಮುಂದೆ ಹಂಗಲ್ಲ. ಈ ತರದಲ್ಲೂ ಕೂಡ ಹೆಂಡತಿ ಪರ ನಿಂತ್ಕೋಬಹುದು. ಇದು ಎಲ್ಲಿ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಆಗುತ್ತೆ. ಅಲ್ಲಿ ಹೇಗೋ ಸುಧಾರಿಸ್ಕೊಂಡ್ ಬಿಡ್ತೀವಿ. ಈಗ ಏನಾಗುತ್ತೆ ಅಂತಂದ್ರೆ, ಈಗ ಸಿಟಿಯಲ್ಲಿ ನ್ಯೂಕ್ಲಿಯರ್ ಫ್ಯಾಮಿಲಿ, ಅಂದ್ರೆ ವಿಭಕ್ತ ಕುಟುಂಬ, ಗಂಡ ಹೆಂಡತಿ ಇಬ್ಬರೇ ಇರ್ತಾರೆ, ಅಪ್ಪ ಅಮ್ಮ ಊರಲ್ಲಿ ಇರ್ತಾರೆ. ಅವಾಗ ಇರೋದು ಇಬ್ಬರೇನೆ. ಆಗ ನಿಜವಾದ ಜೀವನದ್ದು ಏನು ಒಬ್ರು ಪರವಾಗಿ ನಿಂತ್ಕೋಬೇಕು ಅನ್ನೋದು ಶುರುವಾಗುತ್ತಲ್ಲ, ಅಲ್ಲಿರುತ್ತೆ. ಏನು ಅಂತಂದ್ರೆ, ಈಗ ಉದಾಹರಣೆಗೆ ಮೇಡಮ್ ತಾವು ಹೇಳಿದಾಗೇನೆ, ಈಗ ಫೈನಾನ್ಷಿಯಲ್ ಸಿಚುವೇಶನ್ ಇರಬಹುದು. ಅಂತಹ ಸಂದರ್ಭದಲ್ಲಿ ಏನಾಗುತ್ತೆ, ಕಷ್ಟ ಇರುತ್ತೆ, ದುಡ್ಡು ಇದಿರಲ್ಲ, ತುಂಬಾ ಕಷ್ಟಗಳು. ಆ ಟೈಮ್ನಲ್ಲಿ ಏನಾಗುತ್ತೆ ಅಂತಂದ್ರೆ, ನೀನ್ ಸರಿಯಾಗಿ ದುಡ್ಕೊಂಡ್ ಬಂದಿಲ್ಲ, ಇದಿಲ್ಲ, ಇವ್ ನೋಡು ಸಂಸಾರ ನಡೆಸೋದು ಕಷ್ಟ, ಹಂಗೆ ಹಿಂಗೆ ಅಂತಂದ್ಬಿಟ್ಟು ದಿನ ಕಿತ್ತಾಡ್ಬಿಟ್ರೆ ಸಂಸಾರ ಹಾಳಾಗೋಗ್ಬಿಡುತ್ತೆ.
ಆ ಟೈಮ್ನಲ್ಲಿ ಕಷ್ಟನ ಸುಖನ ಹೆಂಡತಿ ಗಂಡನ ಪರವಾಗಿ ನಿಂತು ಇವತ್ತಿನ ಜೀವನ ಹೀಗಿದೆ, ನಾಳೆ ಒಳ್ಳೆ ದಿನ ಬರುತ್ತಲ್ಲ, ಆ ತರ ಸಪೋರ್ಟ್ ಆಗಿ ನಿಂತ್ಕೋಬೇಕು. ಅಂದ್ರೆ ದುಡ್ಡು ಇದ್ದಾಗ ಒಂದು ತರ ಜೀವನ, ದುಡ್ಡು ಇಲ್ಲದೆ ಇದ್ದಾಗ ಇನ್ನೊಂದು ತರದ ಜೀವನ ಗಂಡ ಹೆಂಡತಿ ಯಾವತ್ತೂ ಮಾಡಬಾರ್ದು. ತಿಳಿತಾ? ಯಾವತ್ತು ನಾನು ಹೇಳೋದೇನು ಗೊತ್ತಾ, ಅಂದ್ರೆ ನನ್ನ ಹೆಂಡತಿಯ ಜೀವನದ ಅನುಭವದಲ್ಲಿ ನಾನು ಹೇಳೋದೇನು ಅಂತಂದ್ರೆ, ಯಾವತ್ತೂ ಇವಳು ಕಡಿಮೆ ದುಡಿದಿದ್ಯಾ ಹೆಚ್ಚಿಗೆ ದುಡಿದಿದ್ಯಾ ಆ ಥರ ಯಾವತ್ತೂ ನನ್ನನ್ನು ನೋಡಿಲ್ಲ. ಇದ್ದಾಗಲೂ ಅಷ್ಟೇ, ಇಲ್ಲದಿದ್ದಾಗಲೂ ಅಷ್ಟೇ, ಆ ಸಮ ಜೀವನನ ನಡೆಸ್ಕೊಂಡು ಹೋಗ್ತೀನಿ. ಇದು ಈ ಥರ ಆದರೆ ಕೆಲವೊಂದ್ಸರಿ ಏನಾಗುತ್ತೆ ಅಂತಂದರೆ, ಈ ಎಸ್ಪೆಷಲಿ ಈ ಸಿಟಿ ಲೈಫ್ ಅಂತ ಬಂದಾಗ ಕೆಲವೊಂದು ಅಕ್ಕಪಕ್ಕದ ಮನೆಯವರು ಇದ್ದು ಅದುಗಳಲ್ಲೂ ಜಗಳಗಳಾಗುತ್ತೆ, ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಜಗಳಗಳಾಗ್ಬಿಡುತ್ತೆ. ಆ ಟೈಮ್ನಲ್ಲೂ ಕೂಡ ಎಷ್ಟೋ ಒಂದು ಸರಿ ಏನಾಗುತ್ತೆ, ಗಂಡನ ಸ್ಟ್ರಾಂಗ್ ಆಗಿ ಅಲ್ಲೇನೋ ಜಗಳ ಆಡೋದು ಅಥವಾ ಹೆಂಡತಿನ ಜಗಳ ಆಡೋದು ಅಲ್ಲೇ ನಿಂತರೂ ಕೂಡ ಸಮಾಧಾನ ಮಾಡಿ ಕರ್ಕೊಂಡು ಅದನ್ನೊಂದು ಒಬ್ಬರ ಪರವಾಗಿ ಒಬ್ಬರು ಸ್ಟ್ಯಾಂಡ್ ಆಗಿ ನಿಂತ್ಕೊಳ್ಳೋದಿದೆಯಲ್ಲ. ನಾನು ಟೋಟಲಿ ಒಂದು ಮಾತು ಏನು ಹೇಳ್ತೀನಿ ಅಂತಂದ್ರೆ, ನನ್ನ ಅನಿಸಿಕೆ, ಯಾಕಂದ್ರೆ ಈಗ ನಂದೇ ತಪ್ಪಿದ್ರು ನೀನು ಬಾಯಿ ಬಂದಂಗೆ ಬೈಯೋದು ಅಥವಾ ನಿನ್ ತಪ್ಪಿದೆ ಅಂತ ನಾನು ಬಾಯಿ ಬಂದಂಗೆ ಬೈಯೋದು ಅದಲ್ಲ. ತಪ್ಪುಗಳು ಮನುಷ್ಯ ಅಂದಮೇಲೆ ಆಗೇ ಆಗುತ್ತೆ, ತಿದ್ದುಕೊಂಡು ಹೋಗ್ಬೇಕಲ್ಲ. ತಿದ್ದಬೇಕಾಗಿದ್ದು ಯಾರು ಅಂತ ಕೇಳಿದ್ರೆ ಗಂಡನ ಹೆಂಡತಿ, ಹೆಂಡತಿನ ಗಂಡನ. ಅದೇ ಬೇರೆಯವ್ರು ಏನಾದರೂ ಈ ಅಂದ್ರೆ ಸಂಸಾರದಲ್ಲಿ ಬಂದಾಗ ಅವರು ಅಡ್ವಾಂಟೇಜ್ ತಗೋಬಹುದು. ಹೌದು, ತಿಳಿತಾ? ನೋಡ್ರಿ, ಬದುಕದು ಜೊತೆಯಲ್ಲಿ ಗಂಡ ಹೆಂಡತಿ. ಸೊ ನಾನು ಹೇಳೋದಿಷ್ಟನೇ, ಎಂಥದ್ದೇ ಸಂದರ್ಭದಲ್ಲಿ ಅದು ಕಷ್ಟ ಇರ್ಬೋದು, ಸುಖ ಇರ್ಬೋದು, ನೋವಿರ್ಬೋದು, ನಲಿವಿರ್ಬೋದು, ಒಬ್ರಿಗೊಬ್ರ ಪರ ನಿಂತ್ಕೊಂಡ್ರೆ ಸಂಸಾರ ಅನ್ನೋದು ಸಸಾರ ಆಗುತ್ತೆ. ತಾವು ಇದ್ರ ಬಗ್ಗೆ ಏನು ಹೇಳ್ತೀರಿ? ನೀವು ಹೇಳಿದ್ದೆ ಪಾಯಿಂಟು. ಈಗ ಇಫ್ ವಿ ಅಲೌ ಥರ್ಡ್ ಪಾರ್ಟಿ ಇನ್ ಆರ್ ರಿಲೇಶನ್ಶಿಪ್, ಅಫ್ಕೋರ್ಸ್ ಥಿಂಗ್ಸ್ ಆರ್ ನಾಟ್ ಗೋಯಿಂಗ್ ಟು ಬಿ ಈಸಿ. ಅದು ಬೇರೆ ಥರನೇ ಟರ್ನ್ ತಗೊಳುತ್ತೆ. ಸೊ ಅದನ್ನು ಒಂದು ಆಗಕ್ಕೆ ಬಿಡಬೇಡಿ. ವಾಟ್ ಎವರ್ ಇಟ್ ಇಸ್ ದೇರ್, ಸಿ, ವೆನ್ ಯು ಹ್ಯಾವ್ ಟೇಕನ್ ವಾವ್ಸ್, it is together what you have taken, it is not with others what you have taken. So ಏನೇ ಇದ್ರೂ ನೀವು ಸಪ್ತಪದಿ ತುಳಿವಾಗ ಅಥವಾ what ಸಾತ್ ಫೇರಾಸ್ what we say, we have each time when you take a fera, it is that you are ಒಂದು ಪುರೋಹಿತರು ಒಂದೊಂದು what it is called as, ಅದೇ ಸಪ್ತಪದಿ ತುಳಿಬೇಕಾದ್ರೆ ಇರುತ್ತೆ ಒಂದೊಂದು ಹೆಜ್ಜೆನು ಜೀವನದಲ್ಲಿ 7 ಹೆಜ್ಜೆ ಅಂತಂದ್ರೆ 7 ಜನ್ಮದ್ದು ಒಂದು ರಿಲೇಟ್ ಆಗಿರುತ್ತೆ. ಹೌದು. ಸೊ ಆ ಪರ್ಟಿಕ್ಯುಲರ್ ಟೈಮ್ ಅಲ್ಲೇನೆ ಅವ್ರು ಹೇಳ್ತಾರೆ ದಟ್ ಯು ಹ್ಯಾವ್ ಟು ಸ್ಟ್ಯಾಂಡ್ ಬೈ ಈಚ್ ಅದರ್, ಬಿಗಿನಿಂಗ್ ಆಫ್ ಯೋರ್ ರಿಲೇಶನ್ಶಿಪ್ ಇಟ್ ಸೆಲ್ಫ್. ನಿಮಗೆ ಆ ಒಂದು ಮಾತು ದೊಡ್ಡವರಾಗ್ಲಿ ಅಥವಾ ಪೀಪಲ್ ಹೂ ಆರ್ ದೇರ್ ಇನ್ ದ ಸೊಸೈಟಿ ಹೂ ನೋಸ್ ಅಬೌಟ್ ಇಟ್ ಟೆಲ್ ಯು. ಸೊ ಆ ಮೂಮೆಂಟ್ ಅಲ್ಲೇ ನಿಮ್ಗೆ ಹೇಳ್ಕೊಟ್ಬಿಟ್ಟಿರ್ತಾರೆ, ಸಿ ದಿಸ್ ಇಸ್ ವಾಟ್ ಇಟ್ ಇಸ್, ಯು ವಾಟ್ ಎವರ್ ದ ಸಿಚುವೇಶನ್ ಇಸ್, ಸ್ಟ್ಯಾಂಡ್ ಬೈ ಈಚ್ ಅದರ್. ಸಿ ಫೈನಾನ್ಷಿಯಲಿ ಇವತ್ತು ಚೆನ್ನಾಗಿರ್ಬೋದು, ನಾಳೆ ಡ್ರಾಪ್ ಆಗ್ಬಹುದು, ಮತ್ತೆ ಏರ್ಬಹುದು. ಸೊ ಆಲ್ ದೋಸ್ ಥಿಂಗ್ಸ್ ಆರ್ ವೆರಿ ವಾಟ್ ಯು ಸೇ ಪೆಟಿ ಮ್ಯಾಟರ್ಸ್. ಅದನ್ನ ಹೆಂಗಾದ್ರೂ ಮಾಡಿ ಸಾರ್ಟ್ ಔಟ್ ಮಾಡ್ಕೋಬಹುದು. ಅಥವಾ ದೇರ್ ವುಡ್ ಬಿ ಡೆಫಿನೆಟ್ಲಿ ದೇರ್ ವುಡ್ ಬಿ ಸರ್ಟನ್ ಟೈಮ್ಸ್ ಅವ್ರ ಒಪಿನಿಯನ್ ಬೇರೆ ಇರುತ್ತೆ, ನನ್ನ ಒಪಿನಿಯನ್ ಬೇರೆ ಇರುತ್ತೆ. ಬಟ್ ಅದಕ್ಕೆ ಅಂತ ಹೇಳ್ಬಿಟ್ಟು ದೊಡ್ಡ ಜಗಳ ಆಡಿ ಅದನ್ನ ಅಪಾರ್ಟ್ ಮಾಡಿಕೊಂಡು ಒಂದು ಮೀನಿಂಗ್ಲೆಸ್ ವಾಟ್ ಯು ಸೇ ಸೈಲೆನ್ಸ್ನ ಜೊತೆಯಲ್ಲಿ ತಗೊಂಡು ಹೋಗೋದು ಇಟ್ಸ್ ನಾಟ್ ರಿಕ್ವೈರ್ಡ್. ಏನೇ ಇದ್ರೂ ಯಾವುದೇ ಥರ ಸಂದರ್ಭ ಬಂದ್ರೂ ಇಟ್ ಇಸ್ ಡೆಫಿನೆಟ್ಲಿ ಯು ಹ್ಯಾವ್ ಟು ಬಿ ಬೈ ಈಚ್ ಅದರ್. ಈ ಮೂಮೆಂಟಲ್ಲಿ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ದೇರ್ ವಾಸ್ ಸರ್ಟನ್ ಟೈಮ್ ಪೀರಿಯಡ್ ಇನ್ ನಮ್ಮಿಬ್ರು ಲೈಫಲ್ಲಿ ದೇರ್ ವರ್ ಲಾಟ್ ಆಫ್ ಥಿಂಗ್ಸ್ ವಿಚ್ ವರ್ ಟೇಕಿಂಗ್ ಅಸ್ ಆನ್ ಟು ಅ ಡೌನ್ಫಾಲ್ ಆಗಲಿ, whether it is related to finances, whether it is related to health. One particular moment ali doctors had given up on me, but he never gave up on me. He stood by me. He said, whatever it is, you have to come back for me. So one strong, when he showed that in me, of course willpower irbeku, self willpower is very much required for to stand by each other.
ನಿಮ್ಮ ವಿಲ್ ಪವರ್ ತುಂಬ ಸ್ಟ್ರಾಂಗ್ ಇರಬೇಕು. ಸೊ ಆ ವಿಲ್ ಪವರ್ ಇವ್ರದ್ದು ಸ್ಟ್ರಾಂಗ್ ಇತ್ತು, ನಂದು ಸ್ಟ್ರಾಂಗ್ ಇತ್ತು. ಸೊ ವಾಟ್ ಎವರ್ ದ ಸಿಚುವೇಶನ್ ವಾಸ್, ವಿ ಫಾಟ್ ಆ್ಯಂಡ್ ವಿ ರೇಸ್ ಬ್ಯಾಕ್. ಸಣ್ಣ ಪುಟ್ಟದು ಎವ್ರಿ ಡೇ ಏನಾದರೂ ಒಂದು ಇದ್ದೇ ಇರುತ್ತೆ. ಆಸ್ ಹಿ ಸೇಸ್, ಸಂಸಾರ ಸಸಾರ ಮಾಡ್ಕೋಬೇಕು ಅಂತಂತಂದ್ರೆ ಆಲ್ ದ್ಯಾಟ್ ವಿಲ್ ಪೈಲ್ ಅಪ್ ಟೈಮ್ ಟು ಟೈಮ್. ಅದು ಏನಾದರೂ ಒಂದು ಏನೋ ಹಿಂಗೆ ಹೋಗ್ಬಿಟ್ಟು ಹಿಂಗೇನೋ ಒಂದು ಚಿಗುರ್ಕೊಂಡು ಬರುತ್ತೆ. ಸೊ ಯು ಹ್ಯಾವ್ ಟು ಸಾರ್ಟ್ ಇಟ್ ಔಟ್, ಯು ಹ್ಯಾವ್ ಟು ಟೇಕ್ ಇಟ್ ಫರ್ದರ್ ಆ್ಯಂಡ್ ಬಿ ಬೈ ಈಚ್ ಅದರ್ ವಿತ್ ಅ ಸ್ಮೈಲಿಂಗ್ ಫೇಸ್ ಆಲ್ವೇಸ್. ಕರೆಕ್ಟಾ? 100%. ಓಕೆ, ಟು ಸಮ್ ಅಪ್, ಏನೇ ಬರಲಿ ಡೆಫಿನೆಟ್ಲಿ be with each other, hold each other's hand and never leave. Thank you.